ಹಾಯ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ. ನಾನು ನಿಮ್ಮೆಲ್ಲರ ಕೋಚ್ ಸರ್. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಒಂದ್ ದಿನಕ್ಕೆ ಅಥವಾ 2 ದಿನಕ್ಕೆ ನ್ಯೂಸ್ ಪೇಪರ್ ನಲ್ಲಿ ಬರ್ತಾನೆ ಇದೆ ಏನಪ್ಪಾ ಅಂತಂದ್ರ ಶಿಕ್ಷಕರ ನೇಮಕಾತಿ ಪ್ರಸ್ತಾವನೆ. ಹೌದಾ? ಎಸ್. ನಿಮ್ಗೆ ಗೊತ್ತಿರಬೇಕು, ಆ ಯಾವಾಗ ಆಗ್ಬೋದು, ಯಾವಾಗ ನೋಟಿಫಿಕೇಶನ್ ಆಗ್ಬೋದು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ನಿಮಗೆ ಗೊತ್ತಿರಬೇಕು, ಈ ಮಾತುಗಳು ಏನಿದಾವಪ್ಪ ಅಂದ್ರ ಪಕ್ಕಾ ಸತ್ಯವಾದಂತ ಮಾತುಗಳಿದಾವೆ, ನೆನ್ಪಿಟ್ಕೋರಿ. ಹೌದಾ? ಸದ್ಯದಲ್ಲಿ ಏನಿದಪ್ಪ ಅಂತಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನಾಗ್ತದೆ ಹೇಳ್ರಿ, ಆಗ್ತಕ್ಕಂತ ಸಂಭವ ತುಂಬಾನೇ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. 7,500 ಶಿಕ್ಷಕರ ನೇಮಕಾತಿ ಅಂದ್ರೆ ಇಲ್ಲಿ 2.5 ಪ್ರೈಮರಿ ಇದೆ, 2.5 ಹೈಸ್ಕೂಲ್ ಇದೆ, 2.5 ಕಾಲೇಜ್ ಇದೆ ಅಂತ ನಾವು ನೋಡ್ತಾ ಇದ್ದೇವೆ. ಬಟ್ ಅವು ಹಂತ ಹಂತವಾಗಿ ಆಗ್ತಾ ಇದಾವೆ. ಅಟ್ ಎ ಟೈಮ್ ಎಲ್ಲೋ ಸಹಿತ ಆಗೋದಿಲ್ಲ. ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋರಿ. 2,500ದಿಂದ 3,000 ತನಕ ಪ್ರೈಮರಿ ಶಿಕ್ಷಕರ ನೇಮಕಾತಿ ಆಗ್ಬೋದು. ಇಲ್ಲಂದ್ರೆ ಈ ಬರ್ತಕ್ಕಂತ ಮೇಗೆ ಮತ್ತೆ ರಿಟೈರ್ಡ್ ಇದೆ ಪ್ರೈಮರಿ ಶಿಕ್ಷಕರಲ್ಲಿ, ಆ ರಿಟೈರ್ಡ್ ಆದಂತ ವೇಕೆನ್ಸಿನೂ ಸಹಿತ ಏನ್ ಮಾಡ್ಬೋದು, ಸೇರಿಸ್ತಕ್ಕಂತ ಚಾನ್ಸ್ಗಳು ಸಹಿತ ಇದಾವೆ, ನೆನ್ಪಿರ್ಲಿ ನಿಮ್ಗೆ. ಓಕೆ. ಹಾಗಾಗಿ ತಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಯಾರೆಲ್ಲ ಟೀಚರ್ ಆಗ್ಬೇಕಂತ ಕನಸನ್ನ ಇಟ್ಕೊಂಡಿದಾರಲ್ಲ, ದಯವಿಟ್ಟು ಇವಾಗಿನಿಂದನೇ ಸ್ಟಡಿ ಮಾಡಿ. ಯಾಕೆಂದ್ರೆ ಈ ನಾವು ನೋಡ್ತಾ ಇದ್ದೇವೆ, ಸುಮಾರು ಎಷ್ಟಪ್ಪಾ ಅಂದ್ರ ಕೇವಲ 7,500 ಶಿಕ್ಷಕರಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಬಹಳಷ್ಟು ಶಿಕ್ಷಕರ ನೋಡಿ, ಇಲ್ಲಿ ಸುಮಾರು 6,934 ವಿಜ್ಞಾನ ಶಿಕ್ಷಕರು, ಜೊತೆಗೆ 2,127 ಇಂಗ್ಲಿಷ್ ಶಿಕ್ಷಕರ ಕೊರತೆ ಈಗಾಗಲೇ ಇದೆ ಅನ್ನೋದನ್ನ ಸರ್ಕಾರ ಗಮನಕ್ಕೆ ಬಂದಿದೆ. ಆದ್ರೆ ನಿಮಗ್ ಗೊತ್ತಿರ್ಬೇಕು, ಸರ್ಕಾರಕ್ಕೆ ಬಂದಿದೆ, ಬಟ್ ಆರ್ಥಿಕ ಇಲಾಖೆ ಜೊತೆಗೆ ಈಗಾಗಲೇ ಸಮಾಲೋಚನೆ ನಡೆದಿದೆ. ಇದರ ಆಧಾರದ ಮೇಲೆ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ನೆನ್ಪಿಟ್ಕೋರಿ. 7,500 ಶಿಕ್ಷಕರ ನೇಮಕಾತಿಗೆ ಆಲ್ರೆಡಿ ಇಲಾಖೆಗೆ ಏನಾಗಿದೆ, ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅವ್ರು ಹೇಳಿದರೆ, ಹೊಸ ವರ್ಷ ಅಥವಾ ಬಜೆಟ್ ಸಂದರ್ಭದಲ್ಲಿ ಶುಭ ಸುದ್ದಿಯನ್ನ ನಿರೀಕ್ಷಿಸಬಹುದು ಅಂತ ಹಣಕಾಸಿನ ಇಲಾಖೆಗಳು ಸ್ಪಷ್ಟಪಡಿಸಿದ್ದಾರೆ, ನೆನ್ಪಿಟ್ಕೋರಿ. ದಟ್ ಈಸ್ ಅ ಪ್ರೂಫ್. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರ, ನೋಡಿ, ಹೊಸ ವರ್ಷ ಅಂದ್ರೆ ಬತ್ತಲ್ಲ ಇನ್ನೇನು ಕೆಲವೇ ದಿನ. ಹೌದಾ? ಹೊಸ ವರ್ಷ ಜೊತೆಗೆ ಏನಪ್ಪಾ ಅಂತಂದ್ರ, ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಬಜೆಟ್ ಫೆಬ್ರವರಿಲಿ ಇರ್ತಾ ಇದೆ. ಆ ಬಜೆಟ್ ದಲ್ಲಿ ಪಾಸ್ ಆಗಿ ಹಣಕಾಸು ಅನುಮೋದನೆ ಸಿಕ್ಕು ಏನಾಗ್ತದಪ್ಪ ಅಂದ್ರ, ಡೆಫಿನೆಟ್ ಆಗಿ ಮಾರ್ಚ್, ಏಪ್ರಿಲ್, ಮೇ ಒಳಗ ಅಥವಾ ಜೂನ್ ದಲ್ಲಿ ಏನಾಗ್ತದೆ, ಎಕ್ಸಾಮ್ ಬರ್ತಕ್ಕಂಥ ಚಾನ್ಸ್ಗಳು ತುಂಬಾನೇ ಇದಾವೆ, ನೆನ್ಪಿಟ್ಕೋರಿ. ಕೇವಲ 2,500 ಶಿಕ್ಷಕರ ಹುದ್ದೆಗಳಿದಾವೆ, ನೆನ್ಪಿಟ್ಕೋರಿ, ಪ್ರೈಮರಿಗೆ, ನೆನ್ಪಿಟ್ಕೋರಿ. ಹೌದಾ? 2,500 ಶಿಕ್ಷಕರ ಹುದ್ದೆಗಳನ್ನ ನಾವೇನ್ ಮಾಡ್ಬೇಕಾಗ್ಯದಪ್ಪ ಅಂದ್ರ, ಉಳ್ಕೊಂಡಿದಾವೆ. 15,000 ಶಿಕ್ಷಕರ ನೇಮಕಾತಿ ಆಗಿತ್ತು, ಅದರಲ್ಲಿ 2,500 ಉಳ್ಕೊಂಡಿದಾವೆ. ಅವುಗಳನ್ನ ತುಂಬ್ತಾ ಇದಾರೆ, ನೆನ್ಪಿಟ್ಕೋರಿ. ಆಲ್ರೆಡಿ ಅದಕ್ಕೆ ಪರ್ಮಿಷನ್ ಇದೆ, ಆಯ್ತಾ? ಹಾಗಾಗಿ ಮತ್ತಷ್ಟು ಹೆಚ್ಚಿಗೆ ಮಾಡೋ ಸಲುವಾಗಿ ಪರ್ಮಿಷನ್ ಹೋಗಿದ್ದಾರೆ. ಹೆಚ್ಚಿಗೆನೂ ಸಹಿತ ಆಗ್ಬೋದು, ಬಟ್ 2,500 ಅಂತೂ ಆಗೋದು ಪಕ್ಕಾನೇ ಇದೆ ಪ್ರೈಮರಿಗೆ, ನೆನ್ಪಿಟ್ಕೋರಿ. ನೀವ್ ಅನ್ಬೋದು, ಇನ್ನು ಯಾವಾಗ ಕರಿತಾರೋ ಯಾರಿಗ್ ಗೊತ್ತು, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ನೀವೇನಾದ್ರೂ ಆಗ್ಲೇಬೇಕಂತ ಅನ್ಕೊಂಡಿದ್ರಿ ಅಂದ್ರೆ, ನಿಮ್ಮ ಸ್ಟಡಿ ಈಗಲೇ ಸ್ಟಾರ್ಟ್ ಆಗ್ಲಿ, ಇವತ್ತೇ ಸ್ಟಾರ್ಟ್ ಆಗಲಿ. ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಆಯ್ತಾ? ಅವಕಾಶಗಳು ಸಿಗಂಗಿಲ್ಲ. ಮತ್ ಇವಾಗ ತುಂಬ್ಕೊಂಡ್ರ ತಿಳ್ಕೊ, ನೀವು ಮತ್ತೆ 2 ವರ್ಷ ಯಾವುದೇ ಕಾಲ್ಫಾರ್ಮ್ ಇರೋದಿಲ್ಲ, ನೆನ್ಪಿಟ್ಕೋರಿ. ಅವಾಗ ನೀವು ಮತ್ತೆ ಹಾಗೆ ಅದೇ ರೀತಿ ಏನ್ ಮಾಡ್ಬೇಕಾಗ್ತದೆ, ಕುಳಿತುಕೊಳ್ಬೇಕಾಗ್ತದೆ, ನೆನ್ಪಿಟ್ಕೋರಿ. ಹಾಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪಾ ಅಂದ್ರ, ಕಡಿಮೆ ಪೋಸ್ಟ್ ಇದಾವೆ, ಹೈ ಪರ್ಸೆಂಟೇಜ್ ನಿಲ್ತಾ ಇದೆ, ನೆನಪಿರ್ಲಿ ನಿಮ್ ತಲೆಯಲ್ಲಿ, ಆಯ್ತಾ? ಮಾಡಿದ್ರೆ ಆಯ್ತು ಬಿಡು, ಈಜಿ ಇರ್ತದೆ ಕ್ವಶನ್ಸ್, 1-2 ತಿಂಗಳು ಇದ್ರೆ. ಇಲ್ಲ, ಇದು ಜಾಬ್ ಇದೆ. ಎಕ್ಸಾಮ್ ಬೇರೆ, ಜಾಬ್ ಬೇರೆ, ಆಯ್ತಾ? ಎಕ್ಸಾಮ್ಗಳು ಬೇರೆ ಆಗ್ತಾ ಇದಾವೆ, ಜಾಬ್ಗಳು ಬೇರೆ ಆಗ್ತಾ ಇದಾವೆ. ಇದು ನಿಮಗೆ ಗೊತ್ತಿರ್ಬೇಕಾಗ್ತದೆ. ಕ್ಲಿಯರ್? ಎಸ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ನಾನು ನಿಮಗೆ, ಏನಪ್ಪಾ ಆತರ ಸ್ಟಡಿ ಹಾರ್ಡ್ ಅನ್ನ ಮಾಡ್ಕೊರಿ. ಯಾಕಂದ್ರೆ ಯಾವಾಗ ಬೇಕಾದ ಕಾಲ್ಫಾರ್ಮ್ ಆಗೋದು, ಯಾವಾಗ ಬೇಕಾದ ಅಂದ್ರ ಆಫ್ಟರ್ ಫೆಬ್ರವರಿ. ಇನ್ನೊಂದು TET ಎಕ್ಸಾಮ್ ಸಹಿತ ಆಗೋ ಚಾನ್ಸ್ಗಳಿದಾವೆ. TET ಆಗಿ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಲ್ಫಾರ್ಮ್ ಇದಾವೆ, ನೆನ್ಪಿಟ್ಕೋರಿ. ಹೌದಾ? ಹಾಗಾಗಿ ನಾನ್ ನಿಮ್ಗೆ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಏನಾಗ್ಲಿ ಒಂದ್ಸಲ ಹಠ ಛಲ ಬರ್ಲಿ ಅಂತ ಹೇಳ್ತಾ ಇದೀನಿ. ಯಾಕೆ ಹಠ ಛಲಪ್ಪ ಆತರ, ಕಾಂಪಿಟೇಷನ್ ಹೈ ಆಗ್ತಾ ಇದೆ, ಪರ್ಸೆಂಟೇಜ್ ಹೈ ನಿಲ್ತಾ ಇದೆ. ನಿಮ್ ಸ್ಕೋರ್ ಹೈ ಮಾಡ್ಬೇಕಾದ್ರೆ ನಿಮ್ ಎಫರ್ಟ್ ಬಹಳ ಇಂಪಾರ್ಟೆಂಟ್ ಇಲ್ಲಿ. ನಿಮ್ಮ ಪ್ರಯತ್ನ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರಯತ್ನ, ಎಫರ್ಟ್ ಏನಿದಾವಲ್ಲ, ಇವು ಎಷ್ಟು ಹಾಕ್ತಿರಲ್ಲ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ. ಅಷ್ಟು ಸ್ಕೋರ್ ಅನ್ನ ನೀವ್ ಏನ್ ಮಾಡ್ಬೋದು, ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವುದನ್ನೂ ಸಹಿತ ಸಲಿಜವಾಗಿ ಅಥವಾ ಸಹಜವಾಗಿ ಆರಾಮಾಗಿ ತಗೋಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ. ಈ ಸಲ ಜಾಬ್ ಹೋಗ್ಯದ, ಕಳೆದ ಸಲ, ಈ ಸಲ ನಾದ್ರೂ ನಂಗೆ ಸಿಗ್ತದೇನ. ಇದು ನಂದು ಲಾಸ್ಟ್ ಅಟೆಂಪ್ಟ್ ಅಂತಂದು ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಅಟೆಂಪ್ಟ್ ಅಂತಂದು ಸ್ಟಡಿ ಮಾಡಿ. ಲಾಸ್ಟ್ ಅಟೆಂಪ್ಟ್ ಅಂತಂದು ಎಫರ್ಟ್ ಹಾಕಿ.
ಒಳ್ಳೇದಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಯಾರು ಎಫರ್ಟ್ ಹಾಕಿದಾರಲ್ಲ ಅವ್ರಿಗೆ ಯಾವತ್ತೂ ಸಹಿತ ಫಲ ಸಿಕ್ಕೇ ಸಿಗ್ತಾ ಇದೆ. ಒಂದ್ ಮಾತಿದೆ, ಪ್ರಾಮಾಣಿಕ ಪ್ರಯತ್ನ ಮಾಡಿದವ್ರಿಗೆ ಫಲನು ಸಹಿತ ಯಾವತ್ತೂ ಏನಾಗಿರ್ತದೆ ಪ್ರಾಮಾಣಿಕವಾಗಿ ಸಿಗ್ತಾ ಇದೆ, ನೆನ್ಪಿಟ್ಕೋರಿ. ಸೊ ಹಾಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪಾ ಆತರ, ನೀವು ಕಂಪಲ್ಸರಿ ಸ್ವಲ್ಪ ಎಚ್ಚರಗೊಳ್ರಿ. ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ ಆಯ್ತಾ. ದಿನಕ್ಕೆ ಮನೆಯಲ್ಲಿ ಇದ್ರೆ ದಿನಕ್ಕೆ 7-8 ತಾಸು ಸ್ಟಡಿ ಮಾಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಸೊ ಇಲ್ಲ ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾವೆ, ಟೈಮ್ ಇಲ್ಲ, ಸೊ ಬೇಗನೆ ಎದ್ದು ಸ್ಟಡಿ ಮಾಡಿ. ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ, ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೇವೆ ನಾವು. ಸೊ ಆದ್ರೆ ನನ್ನ ವಿಚಾರ ಏನಪ್ಪಾ ಅಂದ್ರೆ, ಸೊ ಹಣಕಾಸು ಇಲಾಖೆ ಜೊತೆಗೆ ಈಗಾಗಲೇ ಸಮಾಲೋಚನೆ ಆಗ್ತಾ ಇದೆ, ನೆನ್ಪಿಟ್ಕೊರಿ. ಆಗಿರ್ಬೋದು, ಆಗ್ತಾ ಇದೆ. ಫೆಬ್ರವರಿ ಒಳಗೆ ನಮಗೆ ಸಿಹಿ ಸುದ್ದಿ ಸಿಗ್ತಾ ಇದೆ, ನೆನ್ಪಿಟ್ಕೊರಿ. ಹೌದಾ? ಯಾರೆಲ್ಲ ಟೀಚರ್ ಆಗ್ಬೇಕಂತ ಅನ್ಕೊಂಡಿದಾರಲ್ಲ, 2,500 ಶಿಕ್ಷಕರು ಕೇವಲ ಕಡಿಮೆ ಇದಾವೆ. ಅದರಲ್ಲಿ ಸೈನ್ಸು ಮತ್ತು ಇಂಗ್ಲಿಷು, ಬಯೋ ಸೈನ್ಸು ಈ ರೀತಿ ಡಿವೈಡ್ ಆದವು ಅಂದ್ರೆ ಬಹಳಷ್ಟು ಕಡಿಮೆ ಬರ್ತಾ ಇದಾವೆ. ಬಟ್ ಬಿಡ್ಲಿಕ್ಕೆ ಹೋಗಬೇಡಿ ಆಯ್ತಾ. ಒಂದ್ ಸೀಟ್ ನಮಗ್ ಬೇಕಲ್ರಿ. ಹಾಗಾಗಿ ಎಫರ್ಟ್ ಬಹಳ ಇಂಪಾರ್ಟೆಂಟ್. ನೀವು ಪ್ರಯತ್ನ ಪಡ್ರಿ. ಸೈನ್ಸ್ ಅವರಿಗೆ ಬಹಳಷ್ಟು ಖುಷಿ ವಿಚಾರ ಇದೆ, ಬಯೋ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಗೆ. ಯಾಕಂದ್ರೆ ಅಲ್ಲೇ ಹೆಚ್ಚು ಖಾಲಿ ವೇಕೆನ್ಸಿಗಳಿದಾವೆ, ಪೋಸ್ಟ್ಗಳು. ನೆನಪಿರ್ಲಿ ನಿಮ್ಗೆ. ಬಟ್ ಎಲ್ಲೇ ಕಾಲ್ಫಾರಂ ಆಗಲಿ, ಎಷ್ಟೇ ಕಾಲ್ಫಾರಂ ಆಗಲಿ, ಅದು ಒಂದೇ ಇದ್ರು ಸಹಿತ ಅದು ನಂದೇ ಆಗಿರ್ಬೇಕು ಅನ್ನುವಂತ ಮನೋಭಾವನೆ ನಿಮ್ಮಲ್ಲಿ ಬರ್ಲಿ. ನಾನು ಈ ಸಲ ಬಿಡೋದಿಲ್ಲ, ನಾನು ಸ್ಟಡಿ ಮಾಡ್ತೇನೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಜಾಬ್ ಹಿಡದೇ ಹಿಡಿತೇನೆ ಅನ್ನುವಂತ ಮನೋಸ್ಥಿತಿ, ಮನೋಸ್ಥೈರ್ಯ, ಆತ್ಮವಿಶ್ವಾಸ ನಿಮ್ಮಲ್ಲಿ ಬರ್ಲಿ ಅಂತ ಹೇಳ್ತಾ, ಎಸ್, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಸ್ಟಡಿಯನ್ನ ಸರಿಯಾಗಿ, ಹೆಚ್ಚಿಗೆ, ಪರ್ಫೆಕ್ಟ್ ಆಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವತ್ತು ನಿಮ್ ಜೊತೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಇದೇ ಇರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ದು ಆಲ್ರೆಡಿ ಬುಕ್ಸ್ಗಳು ಸಹಿತ ಇದಾವೆ ಸ್ನೇಹಿತರೆ. ಸೂಪರ್ 6 ಬುಕ್ಸ್ ಅಂತ ಇದೆ. ಸೊ ಸೂಪರ್ 6 ಬುಕ್ಕು ಮೇ ಬಿ ಎಸ್ ಇದೆ ಇಲ್ಲಿ. ಓಕೆ, ಸೂಪರ್ 6 ಬುಕ್ಸ್ ಇದೆ. ಈಗಾಗಲೇ GPS ಟೈರ್ಗೆ, ಬಯೋ ಸೈನ್ಸ್ ಆಗಿರ್ಬೋದು ಮತ್ತು ಮ್ಯಾಥ್ಸ್ ಟೀಚರ್ಗೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳು 8 ಇದಾವೆ. ಮಾಡೆಲ್ ಕ್ವಶನ್ ಪೇಪರ್ 2 ಇದಾವೆ. ಟೋಟಲ್ 10 ಪ್ರಶ್ನೆ ಪತ್ರಿಕೆಗಳನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿರತಕ್ಕಂತ, ಜೊತೆಗೆ ಕಳೆದ ಎಕ್ಸಾಮ್ ನಲ್ಲಿ ಸುಮಾರು 2,000 ಅಭ್ಯರ್ಥಿಗಳ ಸೆಲೆಕ್ಷನ್ಗೆ ಕಾರಣ ಆಗಿರ್ತಕ್ಕಂಥ ಕರ್ನಾಟಕದ ಏಕೈಕ ಬುಕ್ ಇದೆ ಸ್ನೇಹಿತರೆ, ದಟ್ ಇಸ್ ಸೂಪರ್ 6. ತಮಗೇನಾದ್ರು ಬೇಕಾಗಿತ್ತಂದ್ರೆ ಸೊ ದಯವಿಟ್ಟು ತಾವು ಸಹಿತ ಇದನ್ನ ಪರ್ಚೇಸ್ ಮಾಡಬಹುದು. ನಮ್ಮ ನಂಬರ್ ಇದೆ ಸ್ನೇಹಿತರೆ, 7619206247 ಗೆ ತಾವೇನ್ ಮಾಡಬಹುದು, ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಇದರ ಇನ್ಫಾರ್ಮೇಶನ್ ಪಡ್ಕೋರಿ ಅಂತ ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಸ್ಟಡಿಯನ್ನ ಹಾರ್ಡ್ ಮಾಡಿ. ಈ ಬರ್ತಕ್ಕಂತ ನೇಮಕಾತಿಯಲ್ಲಿ ನಿಮ್ಮ ಹೆಸರು ಇರುವಂತೆ ಏನ್ ಮಾಡ್ರಿ ಅಂದ್ರ, ಸೊ ಇವತ್ತೇ ನಿಮ್ಮ ಬುಕ್ದಲ್ಲಿ ಬರೆದ್ ಬಿಡ್ರಿ. ಅಥವಾ ಹೊಸ ವರ್ಷದ ಮೊದಲು 2024 ವರ್ಷ ನನ್ನ ಜೀವನದ ನೇಮಕಾತಿ ವರ್ಷ ಆಗ್ಬೇಕು ಅನ್ನೋದು ನಿಮ್ ಮನಸ್ಸಿನಲ್ಲಿ ಇರ್ಲಿ ಅಂತ ಹೇಳ್ತಾ, ಎಸ್, ಮತ್ತೊಮ್ಮೆ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ದಿನ. ಥ್ಯಾಂಕ್ ಯು. 12